ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರದ ಲೋಕಾರ್ಪಣೆ ಹಾಗೆಯೇ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ದೇಶದೆಲ್ಲೆಡೆ ಸಂಭ್ರಮದ ವಾತಾವರಣ ಇದೆ, ಎಲ್ಲೆಡೆ ರಾಮನಾಮ ಜಪ ನಡೀತಾ ಇರುವಂಥದ್ದು. ಆದರೆ ಇಡೀ ದೇಶದಲ್ಲಿ ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಅಖಂಡ ರಾಮಾಯಣ ಪಠನ ನಡೀತಾ ಇರೋದು ಮಂಗಳೂರಿನಲ್ಲಿ. ನಾನೀಗ ಮಂಗಳೂರಿನ ಸಂಘನಿಕೇತನದಲ್ಲಿದ್ದೇನೆ. ನೀವು ನೋಡ್ಬೋದು, ಇಲ್ಲಿ ಸಂಸ್ಕೃತ ಭಾರತಿ ಸಂಸ್ಥೆಯಿಂದ ಈಗಾಗಲೇ ಅಖಂಡ ರಾಮಾಯಣ ಪಠನ ನಡೀತಾ ಇದೆ. ನಿರಂತರ 51 ಗಂಟೆಗಳ ಕಾಲ ಅಖಂಡ ರಾಮಾಯಣ ಪಠನ ನಡೀತಾ ಇರುವಂಥದ್ದು. ಇಡೀ ದೇಶದಲ್ಲಿ ಇಲ್ಲಿ ಮಾತ್ರ ನಡೀತಾ ಇದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಸಂಸ್ಕೃತ ಭಾರತಿ ಸಂಸ್ಥೆಯಿಂದ ಈ ಒಂದು ವ್ಯವಸ್ಥೆ ಮಾಡಲಾಗಿದೆ. 24 ತಂಡಗಳು ಅಂದರೆ ಬೇರೆ ಬೇರೆ ಜಿಲ್ಲೆ 24 ತಂಡಗಳು ಬಂದು ಇಲ್ಲಿ ಈ ಒಂದು ಶ್ಲೋಕಗಳನ್ನು ಪಠನ ಮಾಡ್ತಾ ಇದ್ದಾರೆ. ರಾಮಾಯಣದ 24,000 ಶ್ಲೋಕಗಳನ್ನು 24 ತಂಡಗಳು ಇಲ್ಲಿ ಪಠನ ಮಾಡ್ತಾ ಇರುವಂಥದ್ದು. ನಿರಂತರ 51 ಗಂಟೆಗಳ ಕಾಲ ಈ ಒಂದು ರಾಮಾಯಣ ಪಠನ ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ನಟೇಶ್ ಅವರಿದ್ದಾರೆ, ಸಂಸ್ಕೃತ ಭಾರತೀಯ ಸಂಯೋಜಕರು. ಅವರನ್ನೇ ಮಾತಾಡಿಸ್ತೀನಿ. ಈ ಒಂದು ಅಖಂಡ ರಾಮಾಯಣ ಪಠನದ ಉದ್ದೇಶ ಏನು? ಈಗ ಸಂಸ್ಕೃತ ಭಾರತಿ ಅನ್ನೋ ಸಂಸ್ಥೆ ಕಳೆದ 42 ವರ್ಷಗಳಿಂದ ಸಂಸ್ಕೃತ ಭಾಷೆ ಪ್ರಚಾರವನ್ನು ಮಾಡ್ತಾ ಇದೆ. ಈ ರಾಮಾಯಣ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಈ ರಾಮಾಯಣದ ಪರಿಚಯ ಪ್ರತಿಯೊಬ್ಬ ಹಿಂದುವಿಗೂ ಆಗಬೇಕು. ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಒಂದು ರಾಮಾಯಣ ಪುಸ್ತಕ ಇರಬೇಕು. ಪ್ರತಿಯೊಬ್ಬ ಹಿಂದೂ ಜೀವನದಲ್ಲಿ ಒಮ್ಮೆ ರಾಮಾಯಣವನ್ನು ಓದಬೇಕು. ಈ ಉದ್ದೇಶದಿಂದ ಈ ರಾಮಾಯಣದ ಪಾರಾಯಣವನ್ನು ಆಯೋಜಿಸಲಾಗಿದೆ. ಈಗ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಸಂಪೂರ್ಣ ದೇಶ ಸಂಭ್ರಮದಿಂದ ಇದೆ. ಈ ಒಂದು ಸಂಭ್ರಮದಲ್ಲಿ ಭಕ್ತಾದಿಗಳು ನಾನಾ ರೀತಿಯಾಗಿ ರಾಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ದನ ಕನಕಾದಿಗಳನ್ನು ಅರ್ಪಿಸ್ತಾ ಇದ್ದಾರೆ, ವಿವಿಧ ವಸ್ತುಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಂಸ್ಕೃತ ಭಾರತಿ ಅಖಂಡ ರಾಮಾಯಣವನ್ನು ನಿರಂತರ ಹಗಲು ರಾತ್ರಿ 51 ಗಂಟೆಗಳ ಕಾಲ ನಿರಂತರವಾಗಿ ಪಾರಾಯಣವನ್ನು ಮಾಡಿ ಈ ಒಂದು ಭಕ್ತಿಯನ್ನು ಶ್ರೀರಾಮನಿಗೆ ಅರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪಾರಾಯಣ ನಡೀತಾ ಇದೆ. ನಿನ್ನೆ 3 ಗಂಟೆಗೆ ಈ ಪಾರಾಯಣ ಆರಂಭ ಆಗಿದೆ. ನಾಳೆ 5 ಗಂಟೆಯವರೆಗೂ ಕೂಡ ಇದು ನಿರಂತರವಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು 24,000 ರಾಮಾಯಣದ ಶ್ಲೋಕಗಳನ್ನು ಗಾಯತ್ರಿ ಮಂತ್ರದ 24 ಅಕ್ಷರಗಳಲ್ಲಿ ಅಂತರ್ಭೂತವಾಗಿದೆ. ಈ ಅಕ್ಷರಗಳಿಗೆ ಅನುಗುಣವಾಗಿ ಶ್ಲೋಕ ವಿಭಜನೆಯನ್ನು ಮಾಡಿ ಈ 24 ಗಣಗಳಲ್ಲಿ ಇದನ್ನು ನಾವು ಹಂಚಿದ್ದೇವೆ. ಪ್ರತಿಯೊಂದು ಗಣದಲ್ಲಿ 20ಕ್ಕಿಂತ ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಂಗಳೂರು ವಿಭಾಗ ಅಂದರೆ 5 ಜಿಲ್ಲೆಗಳನ್ನು ಒಳಗೊಂಡಿದೆ. ಉಡುಪಿ, ಮಂಗಳೂರು, ಪುತ್ತೂರು, ಕಾಸರಗೋಡು ಹಾಗೂ ಕೊಡಗು ಈ 5 ಜಿಲ್ಲೆಗಳ ಸಮಗ್ರ ಸಂಸ್ಕೃತ ಭಾರತೀಯ ಕಾರ್ಯಕರ್ತರು, ಸಮಾಜದ ಬಂಧುಗಳು, ರಾಮ ಪ್ರೇಮಿಗಳು ಎಲ್ಲರೂ ಇದರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಕಳೆದ 2 ತಿಂಗಳುಗಳಿಂದ ಈ ಪಾರಾಯಣಕ್ಕೆ ಅಭ್ಯಾಸವನ್ನು ನಿರಂತರವಾಗಿ ಗಣಶಃ ಮಾಡ್ತಾ ಇದ್ದಾರೆ. ಅದರ ಒಂದು ಪ್ರದರ್ಶನ ಈಗ ಇಲ್ಲಿ ನಡೀತಾ ಇದೆ. ಇದು ಶ್ರೀರಾಮನಿಗೆ ಒಂದು ಸಂಸ್ಕೃತ ಭಾರತಿ ಹಾಗೂ ಮಂಗಳೂರಿನ ವಿಭಾಗದ ಜನರ ಒಂದು ಭಕ್ತಿಯ ಅರ್ಪಣೆ ಆಗಿದೆ ಈ ಒಂದು ಪ್ರಾಣ ಪ್ರತಿಷ್ಠೆಯ ಸುಸಂದರ್ಭದಲ್ಲಿ ಅನ್ನೋದಕ್ಕೆ ಇಷ್ಟಪಡ್ತೇನೆ. ಈಗ 24 ತಂಡಗಳು ಭಾಗವಹಿಸ್ತಾರೆ. ಒಂದೊಂದು ತಂಡದಲ್ಲಿ ಎಷ್ಟು ಜನ ಇದ್ದಾರೆ? ಪ್ರತಿ ತಂಡದಲ್ಲಿಯೂ ಕನಿಷ್ಠ 20 ಜನ ಇರಬೇಕು ಅನ್ನೋ ನಮ್ಮ ಅಪೇಕ್ಷೆ ಇದೆ. ಅದರಂತೆ ಇದ್ದಾರೆ. ಕೆಲವು ತಂಡಗಳಲ್ಲಿ 35-40 ಇದೆ. ಇವತ್ತು ಸಂಜೆ ನಡೀತಕ್ಕಂತಹ ಸುಂದರಕಾಂಡ ಪಾರಾಯಣದಲ್ಲಿ 80ಕ್ಕಿಂತಲೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಕನಿಷ್ಠ 20 ಜನ, ಆ ನಂತರ 80ರವರೆಗೂ ಕೂಡ ಭಿನ್ನ ಭಿನ್ನ ತಂಡಗಳಲ್ಲಿದೆ. ಈ ರಾಮಾಯಣನ ಪಾರಾಯಣ ಮಾಡ್ತಾ ಇರುವಂಥವರೇ ಸಾಧಾರಣ ಈ ಒಂದು ಸಮಗ್ರ ಇದರಲ್ಲಿ 500ಕ್ಕಿಂತ ಹೆಚ್ಚು ಜನ ಆಗ್ತಾರೆ. ಮತ್ತು ಸಹಸ್ರಾಧಿಕ ಜನ ಇದಕ್ಕೆ ಬಂದು ನೋಡಿ ಇದರಿಂದ ಪ್ರೇರಣೆ ಪಡಿತಾ ಇದ್ದಾರೆ. ಇವತ್ತೊಂದು ಶಾಲೆಯ ಮಕ್ಕಳು ಕೂಡ ಒಂದು 300ಕ್ಕಿಂತ ಹೆಚ್ಚು ಮಕ್ಕಳು ಬೆಳಗ್ಗೆ ಬಂದು ಈ ಒಂದು ಇದರಲ್ಲಿ ಭಾಗವಹಿಸಿದರು. ಇದು ಪ್ರೇರಣೆ ಆಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ರಾಮನ ಒಂದು ವ್ಯಕ್ತಿತ್ವ ಮುಂದಿನ ಜನಾಂಗಕ್ಕೆ ಪ್ರೇರಣೆ ಆಗಬೇಕು. ಈ ಒಂದು ಸಮಾಜದ ಜಾಗೃತಿ ಆಗಬೇಕು. ರಾಮಾಯಣವನ್ನು ಎಲ್ಲರೂ ಓದಬೇಕು ಮತ್ತು ಇದರ ವಿಚಾರಗಳನ್ನು ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಒಂದು ಬುನಾದಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಇಲ್ಲಿ ಬಂದಂತಹ ಮಕ್ಕಳು ಮತ್ತು ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಈಗ ರಾಮಾಯಣ ಪಠನ ಮಾಡಲಿಕ್ಕೆ, ಅವರು ರಾತ್ರಿ ಕೂಡ ಈ ನಿರಂತರವಾಗಿ ನಡೀತು, ಅಹೋರಾತ್ರಿ ನಡೀತು? ಹೌದು, ಇದು ನಿರಂತರವಾಗಿ 51 ಗಂಟೆಗಳ ಒಂದು ಕಾರ್ಯಕ್ರಮ ಇದೆ. ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಮಾರೋಪ ಕಾರ್ಯಕ್ರಮವನ್ನು ಒಳಗೊಂಡಂತೆ ಪ್ರತಿಯೊಂದು ತಂಡ 2 ಗಂಟೆ ಪಾರಾಯಣವನ್ನು ಮಾಡಬೇಕು. ಒಂದು ತಂಡಕ್ಕೆ ಸಾಮಾನ್ಯವಾಗಿ 1,000 ಶ್ಲೋಕದ ಪಾರಾಯಣ, 2 ಗಂಟೆಗಳ ಅವಧಿ. ಈ ರೀತಿಯಾಗಿ ಪ್ರತಿಯೊಂದು 2 ಗಂಟೆಗಳಿಗೊಮ್ಮೆ ತಂಡದ ಪರಿವರ್ತನೆ ಆಗ್ತದೆ. ಪ್ರತಿ ತಂಡದಲ್ಲಿ 20ಕ್ಕಿಂತ ಹೆಚ್ಚು ಜನ ಬಂದು ಭಾಗವಹಿಸ್ತಾರೆ. 10 ನಿಮಿಷ ಮೊದಲೇ ಅವರ ಅವಧಿಗಿಂತ ಮೊದಲೇ ಇಲ್ಲಿ ಸಿದ್ಧರಿರ್ತಾರೆ. 1ನೇ ತಂಡದ ಅವಧಿಯ ಪಾರಾಯಣ ಮುಗಿದ ಕೂಡಲೇ ನಿರಂತರವಾಗಿ ಇವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಎಲ್ಲಿಯೂ ಇದು ಯಾವುದೇ ಬ್ರೇಕ್ ಇಲ್ಲ. ನಿರಂತರ ರಾತ್ರಿ ಇಡೀ ನಡೆದಿದೆ. ನಿನ್ನೆ ರಾತ್ರಿ ಇಡೀ ಈಗ ಕೂಡ ನೀವು ನೋಡ್ತಾ ಇದ್ದೀರಿ. ಬೆಳಗಿನಿಂದ ಇದು ನಡೀತಾನೆ ಇದೆ. ಈಗ ಕಾಸರಗೋಡಿನ ತಂಡದ
ಪಾರಾಯಣ ನಡೀತಾ ಇದೆ. ಈ ನಂತರದ ಒಂದು ಶಾಲಾ ಮಕ್ಕಳ ತಂಡ ಇದೆ. ನಿನ್ನೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದ್ರು, ದೊಡ್ಡವರೆಲ್ಲ ಭಾಗವಹಿಸ್ತಾರೆ, ನಮ್ಮ ಯುವ ಜನಾಂಗ ಇದರ ಜೊತೆ ಹೊಂದಿಕೊಳ್ಬೇಕು ಅಂತೇಳಿ. ಈಗ ಮುಂದಿನ ಗಣ ಶಾಲಾ ಮಕ್ಕಳ ಗಣ ಇದೆ. ಚೆನ್ನಾಗಿ 2 ತಿಂಗಳಿಂದ ಅಭ್ಯಾಸ ಮಾಡಿ ಈಗ ಅವರು 2 ಗಂಟೆಗಳ ಕಾಲ ಶಾಸ್ತ್ರ ಶ್ಲೋಕಗಳನ್ನು ನಿರರ್ಗಳವಾಗಿ ಪಾರಾಯಣ ಮಾಡಲಿಕ್ಕಿದ್ದಾರೆ. ಈ ಅಭ್ಯಾಸ ಕೂಡ 2 ತಿಂಗಳಿಂದ ನಡೀತಾ ಇದೆ. ಸಂಸ್ಕೃತ ಭಾರತಿ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಆದರೆ ಈ 51 ಗಂಟೆಗಳ ಕಾಲ ಅಖಂಡ ಪಾರಾಯಣ ಮಂಗಳೂರಿನಲ್ಲಿ ಈ ಒಂದು ಸುಸಂದರ್ಭದಲ್ಲಿ ನಡೀತಾ ಇದೆ. ಬೇರೆ ಕಡೆ ಒಂದು ಸುಂದರಕಾಂಡದ ಪಾರಾಯಣ ಅಥವಾ ಒಂದು ರಾಮರಕ್ಷಾ ಸ್ತೋತ್ರದ ಪಾರಾಯಣ, ರಾಮನಾಮ ಜಪ, ಇಂಥ ಭಿನ್ನ ಭಿನ್ನ ರೀತಿಯ ಭಕ್ತಿ ಸಮರ್ಪಣೆ ನಡೀತಾ ಇದೆ. ಈ ನಿರಂತರವಾದ ಅಖಂಡವಾದ ಒಂದು ಪಾರಾಯಣದ ಮೂಲಕ ಭಕ್ತಿಯ ಸಮರ್ಪಣೆ ಇಡೀ ದೇಶದಲ್ಲಿ ಈ ಸುಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು ವಿಶೇಷ. ಅದನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂಸ್ಕೃತ ಭಾರತೀಯ ಒಂದು ಈ ಚಿಂತನೆಗೆ ಎಲ್ಲ ಕಾರ್ಯಕರ್ತರ ಸಹಕಾರ, ಸಮಾಜದ ಸಹಕಾರ ಮತ್ತು ಸ್ಪಂದನೆ ಅಭೂತ್ವ. ಇದು ನಾವು ಮಾಡಿದ ಒಂದು ಕೆಲಸಕ್ಕೆ ಸಾರ್ಥಕ ಭಾವವನ್ನು ತಂದುಕೊಟ್ಟಿದೆ ಜನರ ಒಂದು ಸ್ಪಂದನೆ. ಎಲ್ಲ ಮಾಧ್ಯಮದವರು ಇದನ್ನು ಉತ್ತಮವಾಗಿ ಪ್ರಚಾರ ಮಾಡಿದ್ದಾರೆ ಮತ್ತು ಇದು ಸಮಾಜಕ್ಕೆ ನಿಜವಾಗ್ಲೂ ಒಂದು ಪ್ರೇರಣೆ ಆಗಿದೆ. ಮುಂದೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ನಮಗೆ ಕೂಡ ಈ ಒಂದು ಯಶಸ್ಸು ಧೈರ್ಯ ಕೊಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ರಾಮಾಯಣ ಪಠಣ ನಡೀತಾ ಇರುವಂಥದ್ದು ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಇಲ್ಲಿ ಮಾತ್ರ ಈ ಅಖಂಡ ರಾಮಾಯಣ ಪಠಣ ನಡೀತಾ ಇದೆ. 24 ತಂಡಗಳು ಅಂದರೆ 24,000 ಶ್ಲೋಕಗಳನ್ನು ಈ 24 ತಂಡಗಳು ಪಠಣ ಮಾಡ್ತಾ ಇರುವಂಥ ಒಂದು ಶ್ಲಾಘನೀಯ ವಿಷಯ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.